Welcome to Infinity Academy. This is Sandeep. We are starting a 10 minutes polity series. It will cover polity all topics and it will help to the UPSC, KPSC and PSI students. Explanation are in English as well as Kannada. Okay, without wasting much time, we will start the classes. To Infinity Academy. This is Sandeep. We are starting a 10 minutes polity series. It will cover polity all topics and it will help to the UPSC, KPSC and PSI students. Explanation are in English as well as Kannada. Okay, without wasting much time, we will start the classes. ಸಿಪಾಯಿ ಮ್ಯೂಟ್ಯಾನಿ ಆಗಿದ್ದ ಕಾರಣಕ್ಕಾಗಿ ಏನಾಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು ಬರುತ್ತೆ. ಬಿಕಾಸ್ ಆಫ್ ದಿಸ್ ಇಸ್ ದ ಮೇನ್ ರೀಸನ್. ದಿಸ್ ಆ್ಯಕ್ಟ್ ಆಲ್ಸೋ ನೋನ್ ಆಸ್ ದ ಆ್ಯಕ್ಟ್ ಫಾರ್ ಗುಡ್ ಗವರ್ಮೆಂಟ್ ಇನ್ ಇಂಡಿಯಾ. ಓಕೆ, ಆ್ಯಕ್ಟ್ ಫಾರ್ ಗುಡ್ ಗವರ್ಮೆಂಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಯಾವ ಆ್ಯಕ್ಟಿಗೆ? ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಓಕೆ, this is the first statute enacted by the Parliament for the governance of India under the direct rule of the British government. Okay, before 1858 ವರೆಗೂ ಏನಿತ್ತು, ಈಸ್ಟ್ ಇಂಡಿಯಾ ಕಂಪ್ನಿ will manage the political administrative affairs. But after that ಏನಾಯ್ತು, 1858 ಏನಾಗತ್ತೆ, crown will be directly assumes power over the ಬ್ರಿಟಿಷ್ ಇಂಡಿಯಾ. ಸೊ ಅದಕ್ಕೇನಾಗತ್ತೆ, ದಿಸ್ ಈಸ್ ದ ಫಸ್ಟ್ ಸ್ಟ್ಯಾಟ್ಯೂಟ್. ಫಸ್ಟ್ ಸ್ಟ್ಯಾಟ್ಯೂಟ್ ಮೀನ್ಸ್ ಇದು ಮೊದಲ ಕಾನೂನು, ಒಂಥರ ಶಾಸನ ಇದು. ದಿಸ್ ಈಸ್ ದ ಫಸ್ಟ್ ಕಾನೂನು ಎನೆಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಫಾರ್ ದ ಗವರ್ನೆನ್ಸ್ ಆಫ್ ದ ಇಂಡಿಯಾ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಗವರ್ಮೆಂಟ್. ಓಕೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಬಾಲಿಷ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಓಕೆ, ಏನಾಗುತ್ತೆ, 1850 ಆ್ಯಕ್ಟಲ್ಲಿ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತಿತ್ತು, ಇದು ಅಫೇರ್ಸ್ನ ನೋಡ್ತಾ ಇತ್ತು. ಇದನ್ನೇನು ಮಾಡುತ್ತೆ, ಇಲ್ಲಿ ಅಬಾಲಿಷ್ನ ಮಾಡ್ತೈತಿ. ಓಕೆ, ದ ಬ್ರಿಟಿಷ್ ಕ್ರೌನ್ ಅಸ್ಯೂಮ್ಡ್ ಸಾವರ್ಜಿನಿಟಿ ಓವರ್ ದ ಇಂಡಿಯಾ ಫ್ರಾಮ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಓಕೆ, ಏನಾಗುತ್ತೆ, ಬ್ರಿಟಿಷ್ ಕ್ರೌನ್ ಏನು ಮಾಡ್ತಾಳೆ, ಎಲ್ಲ ಸಾರ್ವಭೌಮ ಹಕ್ಕುಗಳನ್ನ ಹೊಂದ್ತಾಳೆ ಭಾರತದ ಮೇಲೆ. will take the all powers from the East India Company. Okay, the designation of Governor General of India was changed to the Viceroy of India. Okay, ಏನಾಗುತ್ತೆ, ಇಲ್ಲಿವರೆಗೂ ಏನಿರುತ್ತೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನು ಕರೀತಾರಲ್ಲ, ಅವ್ರನ್ನ ಏನು ಮಾಡ್ತಾರೆ, ಈಗ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಹೂ ಇಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ? ಲಾರ್ಡ್ ಕನ್ನಿಂಗ್. Lord Canning is the first Viceroy of India and he is also the last Governor General of India. Okay, Lord Canning is the last Governor General of India. The Government of India Act abolished the Board of Control and Court of Directors. Okay, ಅಲ್ಲಿತ್ತಲ್ಲ COD ಮತ್ತೆ BOC ಅಂತ ಇದ್ರಲ್ಲ, ಬೋರ್ಡ್ ಆಫ್ ಕಂಟ್ರೋಲು ಮತ್ತೆ ಕೋರ್ಟ್ ಆಫ್ ಡೈರೆಕ್ಟ್ರು. ಕೋರ್ಟ್ ಆಫ್ ಡೈರೆಕ್ಟರ್ ಯಾರು? They are doing the administrative affairs and commercial affairs ನ ಯಾರು ನೋಡಿದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ ಮಾಡ್ತಾ ಇದ್ರು. ಬೋರ್ಡ್ ಆಫ್ ಕಂಟ್ರೋಲ್ ಏನು ಮ್ಯಾನೇಜ್ ಮಾಡ್ತಾ ಇತ್ತು, ಪೊಲಿಟಿಕಲ್ ಅಫೇರ್ಸ್ ನ ಮ್ಯಾನೇಜ್ ಮಾಡ್ತಾ ಇತ್ತು. ಓಕೆ, ಸೊ ಏನು ಮಾಡ್ತಾರೆ ಈಗ, ಆಕ್ಟ್ 1858 ಆಕ್ಟ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಅಬಾಲಿಷ್ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತೆ ಕೋರ್ಟ್ ಆಫ್ ಡೈರೆಕ್ಟರ್ ಏನಾಗುತ್ತೆ, ಅಬಾಲಿಷ್ ಮಾಡ್ತಾರೆ. ಇದನ್ನ ಅಬಾಲಿಷ್ ಮಾಡಿ ಏನು ಮಾಡ್ತಾರೆ, ನ್ಯೂ ಪೊಸಿಷನ್ ಆಫ್ ಕಾಲ್ಡ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಕ್ರಿಯೇಟ್ ಮಾಡ್ತಾರೆ. ಏನು, ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಕ್ರಿಯೇಟ್ ಮಾಡ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಅಂಡ್ ಪವರ್ ಆಫ್ ದ ಕ್ರೌನ್ ವೇರ್ ಎಕ್ಸಸೈಸ್ಡ್ ಬೈ ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ. ಓಕೆ, ಇದು ಡೈರೆಕ್ಟ್ ಕ್ರೌನ್ ಏನು ಮಾಡ್ತಾಳೆ, ಇಂಡಿಯಾದ ಮೇಲೆ ಪವರ್ಸ್ನ ಅಸ್ಯೂಮ್ ಮಾಡಿರ್ತಾಳ. ಆ ಪವರ್ಸ್ನೆಲ್ಲಾನು ದೇ ಆರ್ ರೂಲಿಂಗ್ ಬೈ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಇವ್ರು ಏನು ಮಾಡ್ತಾ ಇರ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಯಾರು, ಹಿ ಈಸ್ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು, ಹಿ ಈಸ್ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. ಇದನ್ನ ನೆನ್ಪಿಟ್ಟು ಹೋಗ್ಬೇಕು ನೀವು. ಸೆಕ್ರೆಟರಿ ಆಫ್ ಸ್ಟೇಟ್ ಈಸ್ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. ಸೆಕ್ರೆಟರಿ ಆಫ್ ಸ್ಟೇಟ್ ಏನಿರ್ತಾರೆ, ಬ್ರಿಟಿಷ್ ಕ್ಯಾಬಿನೆಟ್ ಅಲ್ಲಿ ಮೆಂಬರ್ ಇರ್ತಾನೆ. ಓಕೆ, ಹಿ ಈಸ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ ಟು ದಿ ಇಂಡಿಯನ್
ಗವರ್ನೆನ್ಸ್. ಓಕೆ, ಈಸ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ. ಇಂಡಿಯಾದಲ್ಲಿ ಏನೇ ಆಕ್ಟಿವಿಟಿ ಮಾಡಬೇಕು ಏನೋ ಮಾಡಬೇಕು ಅಂದರೂ ಈಸ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಟು ದಿ ಬ್ರಿಟಿಷ್ ಪಾರ್ಲಿಮೆಂಟ್. ಯಾವುದೇ ಥರದ ರೂಲ್ಸು ರೆಗ್ಯುಲೇಷನನ್ನು ತೊಗೊಂಬಂದರೆ ಅದರಿಂದ ಏನೇ ವ್ಯತಿರಿಕ್ತ ಪರಿಣಾಮ ಆದ್ರೂ ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರಿರ್ತಾರೆ? ಸೆಕ್ರೆಟರಿ ಆಫ್ ದ ಸ್ಟೇಟ್ ಫಾರ್ ಇಂಡಿಯಾ ಇರ್ತಾನೆ. ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ದ ಇಂಡಿಯಾ ಈಸ್ ಅ ಮೆಂಬರ್ ಆಫ್ ಕ್ಯಾಬಿನೆಟ್ and is responsible to the British Parliament. Okay, already I told you. The Secretary of the State for India was assigned by the Council and the Council of India. They are called Council of India, that contain 15 members. Okay, ಇವರಿಗೆ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಒಂದು ಕೌನ್ಸಿಲ್ ಆಫ್ ಇಂಡಿಯಾನ ಕ್ರಿಯೇಟ್ ಮಾಡ್ತಾರೆ. ಆ ಕೌನ್ಸಿಲಲ್ಲಿ ಎಷ್ಟಿರ್ತಾರೆ? ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ 15 ಮೆಂಬರ್ಸ್ ಇರ್ತಾರೆ. ದೇ ಆರ್ ಆಲ್ ಫ್ರಮ್ ಬ್ರಿಟಿಷ್, ದೇ ಆರ್ ಆಲ್ ಫ್ರಮ್ ಇಂಗ್ಲೆಂಡ್ ಓನ್ಲಿ, ನಾಟ್ ಎನಿ ಇಂಡಿಯನ್. Okay, the Council of India was composed of exclusively people from the England. Okay, the Secretary of State of India, who was responsible to the British Parliament, governed India through the Governor General. Governor General means Viceroy, assisted by then Executive Council, which consists of the higher officials of the government. Okay, ನಿಮ್ಗೆ ಗೊತ್ತು ಯಾರು ಕೌನ್ಸಿಲ್ಸ್ ಆಫ್ ಇಂಡಿಯಾ ಅಂದರೆ 15 ಮೆಂಬರ್ಸು ಟು ಅಸಿಸ್ಟ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ. ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಈ 15 ಮೆಂಬರ್ ಇರ್ತಾರೆ. ಸೊ ಈ ಸೆಕ್ರೆಟರಿ ಆಫ್ ಸ್ಟೇಟು ಏನು ಮಾಡ್ತಾನೆ? ಎಲ್ಲ ತನ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಏನು ಮಾಡ್ತಾನೆ? ಎಲ್ಲ ವರ್ಕ್ಸ್ನ ಗವರ್ನರ್ ಜನರಲ್ ಮೀನ್ಸ್ ವೈಸರಾಯ್ಗೆ ವಹಿಸ್ತಾನೆ. ವೈಸರಾಯ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಸೆಕ್ರೆಟರಿ ಆಫ್ ಸ್ಟೇಟ್. ಓಕೆ, ವೈಸರಾಯ್ ಏನಿರ್ತಾರೆ ಡೈರೆಕ್ಟ್ಲಿ ಸೆಕ್ರೆಟರಿ ಆಫ್ ಸೆಕ್ರೆಟರಿಗೆ ರೆಸ್ಪಾನ್ಸಿಬಲ್ ಇರ್ತಾನೆ. ಆ್ಯಂಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ India, he is responsible to the British Parliament. He is the member of British Cabinet. Okay, the administrative country was unitary and rigidly centralized through 1858 Act. ಇಲ್ಲಿ ಏನು ಮಾಡ್ತಾರೆ? ಸೊ ಇದು ಆ್ಯಕ್ಟ್ ಆಫ್ 1858 ಆ್ಯಕ್ಟ್ ಬಂದಿದ್ದರಿಂದ ಸೊ ಅಡ್ಮಿನಿಸ್ಟ್ರೇಟಿವ್ ಕಂಟ್ರಿ ವಾಸ್ ಯುನಿಟರಿ ಆಗುತ್ತೆ, ಅಂದರೆ ಒಂದೇ ಆಗುತ್ತೆ. ಇದರಲ್ಲಿ ಈ ಭಾಗದಲ್ಲಿ ಒಂದು ರೂಲ್ಸು, ಇನ್ನೊಂದು ಭಾಗದಲ್ಲಿ ಒಂದು ರೂಲ್ಸು, ಬಾಂಬೆ ಪ್ರೊವಿನ್ಸಲ್ಲಿ ಒಂದು ರೂಲ್ಸು, ಬಂಗಾಳ ಪ್ರೊವಿನ್ಸಲ್ಲಿ ಒಂದು ರೂಲ್ಸ್ ಇಲ್ಲ, ಎಲ್ಲ ಕಡೆ ಏನು ಮಾಡಿರ್ತಾರೆ ಯುನಿಟರಿಯಾಗಿ ಒಂದೇ ರೂಲ್ಸ್ಗಳ ರೆಗ್ಯುಲೇಷನ್ನ ಮಾಡಕತ್ತಾರೆ. ಸೊ ಇದರಿಂದ ರಿಜಿಡಿಟಿ ಆಫ್ ಸೆಂಟ್ರಲ್, ರಿಜಿಡಿಟಿ ಮೀನ್ಸ್ ಸೆಂಟ್ರಲ್ ಪವರ್ ಜಾಸ್ತಿ ರಿಜಿಡ್ ಆಗುತ್ತೆ, ಮೀನ್ಸ್ ಟೈಟ್ ಆಗುತ್ತೆ. ಓಕೆ, ಅದರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಆದಂಗೆ ಏನಾಗುತ್ತೆ? ಈಗ ಒಬ್ಬ ಸಾಮಾನ್ಯ ಜನ ಇರ್ತಾನೆ, ಈಗ ಟ್ರಾಫಿಕ್ಕಲ್ಲಿ ಹೋಗಬೇಕಾದ್ರೆ 1-2 ರೂಲ್ಸ್ ಇದ್ದರೆ ಅವನು ಸಾಮಾನ್ಯವಾಗಿ ಆರಾಮ್ಸೆ ಅಡ್ಡಾಡ್ತಿರ್ತಾನೆ. ಅವನಿಗೆ 16 ರೂಲ್ಸ್ಗಳನ್ನು ಮಾಡಿದಾಗ ಏನಾಗುತ್ತೆ? ಅವನಿಗೆ ಅಡ್ಡಾಡೋಕ್ಕೆ ರಿಜಿಡ್ ಆಗುತ್ತೆ, ಒಂಥರ ಉಸಿರು ಕಟ್ಟೋದು. ದ್ಯಾಟ್ಸ್ ಇಸ್ ದ ರಿಜಿಡಿಟಿ. ಹೆಂಗೆ ಯಾವ ಥರ ರೂಲ್ಸು ರೆಗ್ಯುಲೇಷನ್ಸ್ಗಳು ಜಾಸ್ತಿ ಆಗ್ತಾವಲ್ಲ, ಅದು ಜಾಸ್ತಿ ಆದಷ್ಟು ಏನಾಗುತ್ತೆ? ಉಸಿರು ಕಟ್ಟಿದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ, the provisions of governments through existing head by governor were the agents of the government of India and functions under the direct control of governor general means viceroy. ವೈಸ್ರಾಯ್ ಡೈರೆಕ್ಟ್ ಕಂಟ್ರೋಲಲ್ಲಿ ವರ್ಕ್ ಮಾಡ್ತಾರೆ. ಯಾರು? ಗವರ್ನರ್ಸು. ದ ಮದ್ರಾಸ್ ಪ್ರೆಸಿಡೆನ್ಸಿ ಇರುತ್ತೆ, ಬಾಂಬೆ ಪ್ರೆಸಿಡೆನ್ಸಿ ಇರುತ್ತೆ, ಅಲ್ಲೆಲ್ಲ ಗವರ್ನರ್ಸ್ ಇರ್ತಾರಲ್ಲ, ದೇ ಆರ್ ಕಮ್ಸ್ ಅಂಡರ್ ದ ಡೈರೆಕ್ಟ್ ಕಮ್ಸ್ ಅಂಡರ್ ದ ಕಂಟ್ರೋಲ್ ಆಫ್ Viceroy. There was no separation of functions. The legislative, executive, civil and military. Legislative, executive, civil and military authority was vested in the Viceroy. Okay, it's a mistake. It's a Viceroy. Okay, in Council of India, who was responsibility to the Secretary of State for India. Okay, Viceroy is responsible to the Secretary of State for India. He is responsible to the British Parliament. Okay, ಈಗ ಕ್ರೌನು ಎಲ್ಲ ಪವರ್ಸ್ನ ಅಸ್ಯೂಮ್ ಮಾಡಿರ್ತಾಳೆ. ಓಕೆ, ಇನಿಷಿಯಲಿ ಈಸ್ಟ್ ಇಂಡಿಯಾ ಕಂಪ್ನಿ
ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ನ ಹೊಂದಿರುತ್ತೆ. ಈಗ ಯಾರಿರ್ತಾರೆ, ಡೈರೆಕ್ಟ್ ಕಂಟ್ರೋಲ್ ಅಂಡರ್ ದ ಕ್ರೌನ್. ಓಕೆ, ಸೊ ಕ್ರೌನು ಇಂಡೈರೆಕ್ಟ್ಲಿ ರೂಲ್ ಮಾಡಿದಂಗೆ, ಇದು ಕ್ರೌನು ಡೈರೆಕ್ಟ್ಲಿ ಬಂದು ರೂಲ್ ಮಾಡೋಕ್ಕಾಗಲ್ಲ. ಸೊ ಶಿ ವಿಲ್ ಮೇಕ್ ಸಮ್ ಒನ್ ಇನ್ಸ್ಟೆಡ್ ಆಫ್ ಹರ್ ಟು ರೂಲ್. ಓಕೆ, ಯಾರನ್ನ ರಿಮೂವ್ ಮಾಡ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾನ ರಿಕ್ರೂಟ್ ಮಾಡ್ತಾರೆ. ಹಿ ಈಸ್ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಆರ್ ಕ್ಯಾಬಿನೆಟ್ and responsible to the British Parliament. The control of Secretary of State for India over the Indian administration was absolute. Okay, ಈ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಏನು ಕಂಟ್ರೋಲ್ ಇರುತ್ತಲ್ಲ ಈಸ್ ಅಬ್ಸಲ್ಯೂಟ್. ಓಕೆ, ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. he can take totally decisions without any hesitations. Okay, the machinery of administration was totally unconcerned about the public opinion. Okay, ಈ ರೂಲ್ಸು ರೆಗ್ಯುಲೇಷನ್ಸು ಲಾಸು ಮಾಡ್ತಾರಲ್ಲ, ದೇ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದ ಪಬ್ಲಿಕ್ ಒಪಿನಿಯನ್. ಪಬ್ಲಿಕ್ ಯಾವುದೇ ಥರ ಪಬ್ಲಿಕ್ ಒಪಿನಿಯನ್ ತೊಗೊಂಡಿರಲ್ಲ. ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ಗೆ ಯಾವ ಥರ ಅನುಕೂಲ ಆಗುತ್ತಲ್ಲ ಆ ಥರ ಅವರು ರೂಲ್ಸು ರೆಗ್ಯುಲೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ Government of India Act 1858. Okay, okay, now we will see Indian Councils Act of 1861. This act introduced a grain of popular element by including some non-official members in the Executive Council while transacting legislative businesses like Legislative Council. ಅಂದರೆ ಏನು ಮಾಡುತ್ತೆ, ದಿಸ್ ಆ್ಯಕ್ಟು ಸಮ್ ಮೆಂಬರ್ಸ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಏನು ಮಾಡುತ್ತೆ, ಇಂಟ್ರೊಡ್ಯೂಸ್ ಮಾಡುತ್ತೆ. ಸಮ್ ನಾನ್ ಆಫೀಷಿಯಲ್ ಮೆಂಬರ್ಸನ್ನು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡುತ್ತೆ. ಅದು ಯಾವ ಪ್ರಮಾಣದಲ್ಲಿರುತ್ತೆ ಅಂದರೆ ಇಟ್ಸ್ ಲೈಕ್ ವೆರಿ ಸ್ಮಾಲ್. ಅಂದರೆ ಈಗ ಯಾವುದೋ ಈಗ ಗೋಧಿಯಲ್ಲಿ ಅಲ್ಲಲ್ಲೇ ಹರಳು ಸಿಕ್ಕಂಗೆ ಆ ಥರ. ಓಕೆ, ದ ವೈಸ್ರಾಯ್ ಆಫ್ ಇಂಡಿಯಾ ವುಡ್ ನಾಮಿನೇಟ್ ದ ಇಂಡಿಯನ್ಸ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ನಿಮಗೆ ಹೇಳ್ದಲ್ಲ ಅದೇ ಥರ ಅಲ್ಲೇ ಎಲ್ಲೋ ಒಬ್ಬರಿಗೆ ಎಲ್ಲೋ ಒಂದು ಕಡೆ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಏನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಓಕೆ, the function of nominate members were confined exclusively to consideration of the legislative proposals placed before it by the Governor General or means Viceroy. ಓಕೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಏನು ಡಿಸಿಷನ್ ತಗೋತಾರೆ ಅಥವಾ ಏನೋ ಒಂದು ಪ್ರಪೋಸಲ್ನ ಇಡ್ತಾರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಮುಂದೆ, ಅದನ್ನು ಅಲ್ಲಿ ಇಡೋಕ್ಕಿಂತ ಮುಂಚೆ ಗವರ್ನರ್ ಜನರಲ್ ಅಂದರೆ ವೈಸ್ರಾಯ್ ಅವರ ಹತ್ರ ಪರ್ಮಿಷನ್ ತೊಗೊಂಡಿರ್ಬೇಕು. ಈಗ ಹೆಂಗೆ, ಈಗ ನಾವು ಫೈನಾನ್ಷಿಯಲ್ ಬಿಲ್ಲನ್ನು ಪಾಸ್ ಮಾಡೋಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಕಡೆಯಿಂದ ಅದನ್ನು ಪರ್ಮಿಷನ್ ತೊಗೋತೀವಲ್ಲ, ವಿತ್ ದ ಕನ್ಸೆಂಟ್ ಆಫ್ ಪ್ರೆಸಿಡೆಂಟ್ ವಿಲ್ ಇಂಟ್ರೊಡ್ಯೂಸ್ ದ ಫೈನಾನ್ಸ್ ಬಿಲ್ ಟು ದಿ ಪಾರ್ಲಿಮೆಂಟ್. ಅದೇ ಥರ ಸೇಮ್ ಇಲ್ಲಿ ವೈಸ್ರಾಯ್ ಪರ್ಮಿಷನ್ ಇಲ್ಲದೆ ಯಾವುದೇ ಥರದ ಬಿಲ್ಲನ್ನು ಇವರು ಪ್ರೆಸೆಂಟ್ ಮಾಡುವಂಗಿರಲ್ಲ ಎಲ್ಲಿ, ಲೆಜಿಸ್ಲೇಟಿವ್ ಅಲ್ಲಿ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ. ಇವನ್ ಇನ್ ಪ್ರೊವಿಷನ್ಸ್ ಆಫ್ ಇನಿಷಿಯೇಟಿಂಗ್ legislations for even in the provisions for initiating legislations the prior sanctions of viceroy is necessary. ಓಕೆ, ಯಾವುದೇ ಥರ ಲೆಜಿಸ್ಲೇಷನ್ಸ್ ಇನಿಷಿಯೇಟ್ ಮಾಡಬೇಕಂದ್ರೂ ವರ್ಕನ್ನ ಪ್ರಿಯರ್ ಪರ್ಮಿಷನ್ ಬೇಕು ವೈಸ್ರಾಯ್ದು. ಓಕೆ, in the year 1862 Lord Canning nominated Raja Banaras, the Maharaja of Patiala and Sir Dinakar Rao to the Legislative Council. Okay, Legislative Council ಗೆ 1862 ಅಲ್ಲಿ ಲಾರ್ಡ್ ಕನ್ನಿಂಗ್ ವೈಸ್ರಾಯ್ ಅವರು ಏನು ಮಾಡ್ತಾರೆ, 3 ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವ್ರು ಯಾರಂದರೆ ರಾಜಾ ಬನಾರಸ್ ಆ್ಯಂಡ್ ಮಹಾರಾಜಾ ಆಫ್ ಪಟಿಯಾಲ ಆ್ಯಂಡ್ ಸರ್ ದಿನಕರ್ ರಾವ್. ಇವ್ರನ್ನೇನು ಮಾಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಟ್ ಮಾಡ್ತಾರೆ. ದಿಸ್ ಆ್ಯಕ್ಟ್ ಗೇವ್ ರೆಕಗ್ನೈಸೇಷನ್ ಟು ಪೋರ್ಟ್ಫೋಲಿಯೋ ಸಿಸ್ಟಮ್. ಈಗ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದರೆ ಏನು, ಈಚ್ ಮೆಂಬರ್ ಗಿವಿಂಗ್ ಅ ಸ್ಪೆಸಿಫಿಕ್ ಚಾರ್ಜ್ ಆರ್ ಡಿಪಾರ್ಟ್ಮೆಂಟ್. ಲೈಕ್ ಈ ಒಂದು ಮೆಂಬರ್ಗೆ
Okay, you have to see the agriculture related issues or agriculture department. Okay, another member is financial department, ಇನ್ನೊಬ್ಬರಿಗೆ economic department. So that portfolio system is placing each member charge of specific department ಕೊಡೋದನ್ನ ಏನು ಮಾಡುತ್ತೆ ಈ ಆ್ಯಕ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತದೆ. ಓಕೆ, ಪೋರ್ಟ್ಫೋಲಿಯೋ ಸಿಸ್ಟಮ್ ಥರ. ಲಾರ್ಡ್ ಕನ್ನಿಂಗ್ ಇಂಟ್ರೊಡ್ಯೂಸ್ ಪೋರ್ಟ್ಫೋಲಿಯೋ ಸಿಸ್ಟಮ್ ಇನ್ ದ ಇಯರ್ 1859. ಓಕೆ, ಲಾರ್ಡ್ ಕನ್ನಿಂಗ್ ಏನು ಮಾಡ್ತಾನೆ, ಪೋರ್ಟ್ಫೋಲಿಯೋ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾವಾಗ? 1859. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಪೋರ್ಟ್ಫೋಲಿಯೋ ಸಿಸ್ಟಮ್ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೆ? 1859. ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ? ಲಾರ್ಡ್ ಕನ್ನಿಂಗ್. ಓಕೆ, ವಿಚ್ ಆ್ಯಕ್ಟಲ್ಲಿ ಇದು ಬರುತ್ತೆ? Indian Councils Act of 1861. Okay, this act also empowered the viceroy to issue a ordinance. Okay, ಈಗ ನಮ್ಮಲ್ಲಿ ಪ್ರೆಸಿಡೆಂಟ್ಸ್ ಆರ್ಡಿನೆನ್ಸ್ ಮಾಡ್ತಾರಲ್ಲ ಅದೇ ಥರ. ಓಕೆ, ಅವ ಯಾರು? ವೈಸ್ರಾಯ್ ಹ್ಯಾಸ್ ದ ಇಶ್ಯೂ ಆರ್ಡಿನೆನ್ಸ್. ದಿಸ್ ಆಕ್ಟ್ಸ್ ಎಂಪವರ್ ಮಾಡುತ್ತೆ ವೈಸ್ರಾಯ್ಗೆ ಆರ್ಡಿನೆನ್ಸ್ ಮಾಡಲಿಕ್ಕೆ. ಓಕೆ, ವಿ ವಿಲ್ ಕಂಟಿನ್ಯೂ ದ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1892. This act gave a legislative council power of discussing budget and addressing questions of the executive. ಓಕೆ, ಇಲ್ಲೇನಾಗುತ್ತೆ, ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ದಿಸ್ ಆ್ಯಕ್ಟ್ ಏನು ಮಾಡುತ್ತೆ? ಪವರ್ ಕೊಡುತ್ತೆ. ಓಕೆ, ದಿಸ್ ಆ್ಯಕ್ಟ್ ಗೇವ್ ಅ ಪವರ್ ಟು ಡಿಸ್ಕಸಿಂಗ್ ದ ಬಜೆಟ್. ಓಕೆ, ಬಟ್ ನಾಟ್ ವೋಟ್ ಫಾರ್ ಬಜೆಟ್, ಓನ್ಲಿ ಡಿಸ್ಕಷನ್. ಏನಾಗುತ್ತೆ, ಆ್ಯಕ್ಟ್ ಆಫ್ 1892 ಅಲ್ಲಿ ವಿ ಕ್ಯಾನ್ ಡಿಸ್ಕಸ್ ದ ಬಜೆಟ್ ಬಟ್ ನಾಟ್ ವೋಟ್ ಫಾರ್ ಬಜೆಟ್. ದ ಅಡ್ರೆಸ್ಸಿಂಗ್ ಕ್ವಶನ್ಸ್ ಟು ದ ಎಕ್ಸಿಕ್ಯೂಟಿವ್. ಓಕೆ, ಇಲ್ಲಿ ಎಕ್ಸಿಕ್ಯೂಟಿವ್ಗೆ ಕ್ವಶನ್ ಮಾಡುವಂಥ ಒಂದು ಅವಕಾಶನ ಈ ಇದರಲ್ಲಿ ಆ್ಯಕ್ಟಲ್ಲಿ ಕೊಡಲಾಗುತ್ತೆ. ದ ಎಕ್ಸಿಕ್ಯೂಟಿವ್ ಕ್ವಶನ್ ಮಾಡೋದಂದ್ರೆ ಇಟ್ಸ್ ಲೈಕ್ ಅ ಕ್ವಶನಿಂಗ್ ಅವರ್. ಈಗ ಪ್ರೆಸೆಂಟಲ್ಲಿ ಕ್ವಶನ್ ಅವರ್ ಯಾವ ಥರ ಇದೆಯಲ್ಲ. ಓಕೆ, ದಿಸ್ ಈಸ್ ದ ಎವಾಲ್ಯೂಯೇಷನ್ ಆಫ್ ಕ್ವಶನ್ ಅವರ್. ಕ್ವಶನ್ ಅವರ್ ಇನಿಷಿಯಲಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು? ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1892. This act also provided for the nomination of the some non-officials member to the legislative council by the viceroy. Okay, ಏನು ಮಾಡುತ್ತೆ, non-official members also ಏನು ಮಾಡುತ್ತೆ, legislative councilಗೆ ವೈಸ್ರಾಯ್ ನಾಮಿನೇಟ್ ಮಾಡಲಿಕ್ಕೆ ಈ ಆ್ಯಕ್ಟು ಎಂಪವರ್ ಮಾಡುತ್ತೆ. ಓಕೆ, ಓಕೆ, ಈಗ ಸದ್ಯದಲ್ಲಿ ಕ್ವಶನ್ ಅವರ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸಲ್ಲಿದೆ. ಕ್ವಶನ್ ಅವರ್ನ ರಿಮೂವ್ ಮಾಡಿದ್ದಕ್ಕೆ ಸೊ ಇಲ್ಲಿ ಬರ್ಬೋದು ಕ್ವಶನು, ವೆನ್ ವಾಸ್ ದ ಕ್ವಶನ್ ಅವರ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಟ್ರೊಡ್ಯೂಸ್ಡ್. ಓಕೆ, ವಿಚ್ ಟೈಮ್ ಆರ್ ಇನ್ ವಿಚ್ ಆ್ಯಕ್ಟ್ ಅಂತ ಬರ್ಬೋದು. ಸೊ ಇನ್ ದ ಇಯರ್ ಆಫ್ 1892. ವಿಚ್ ಆ್ಯಕ್ಟ್? ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟಲ್ಲಿ ಏನಾಗುತ್ತೆ, ಫಾರ್ಮಲಿ ದ ಅಡ್ರೆಸ್ಸಿಂಗ್ ಕ್ವಶನ್ ಟು ದಿ ಎಕ್ಸಿಕ್ಯೂಟಿವ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಇದರಿಂದ ಕ್ವಶನ್ ಅವರ್ ಅನ್ನೋದು ಎವಾಲ್ವ್ ಆಗುತ್ತೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.